ನಮಸ್ಕಾರ ಗುರು. ಕಳ್ಳನ ಮಕ್ಕಳು ಪಾಕಿಸ್ತಾನದವ್ರು ಗೆದ್ದೇ ಬಿಟ್ರಲ್ಲ. ಓಕೆ, ಗೆಲ್ಲಿ ಏನಾಗೋದು ನಮ್ಮ ಇಂಡಿಯಾದವ್ರ ಮೇಲೆ ಸೋಲೇಬೇಕು. ಅವರು ಸೋಲಕ್ಕೆ ರೆಡಿ ಆಗಿರಿ ಪಾಕಿಸ್ತಾನ, ನಮ್ಮ ಇಂಡಿಯಾದವ್ರ ಮೇಲೆ ರೆಡಿ ಆಗಿರಿ ಅಷ್ಟ. ಓಕೆ, ಇವತ್ತಿನ ಮ್ಯಾಚ್ ಪಾಕಿಸ್ತಾನ ವರ್ಸಸ್ ಯು ಎಸ್ ಎ. ನಾವೆಲ್ಲ ಅನ್ಕೊಂಡಿದ್ವಿ ಯು ಎಸ್ ಎದವ್ರು ನಮ್ಮ ಇಂಡಿಯಾದವ್ರ ಮೇಲೆ ಹಂಗೆ ಆಡಿದ್ರು. ಯು ಎಸ್ ಎದವ್ರು ಯು ಎಸ್ ಎದವರು ಪಾಕಿಸ್ತಾನದವ್ರನ್ನ ಆರಾಮ್ ಸೋಲಿಸ್ತಾ ಇರತ್ತಲ್ಲ. ನಾವೆಲ್ಲ ಕನಸು ಕಟ್ಕೊಂಡು ಕೂತೀರ ಕಣ್ಮಕ್ಳು. ಯಾವ ಗ್ಯಾಪ್ಲಿ ಬಂದು ಗೆದ್ದುಬಿಟ್ರು ಪಾಕಿಸ್ತಾನದವರು. ಇನ್ನೊಂದು ಯು ಎದವ್ರದ್ದು ಒಂದು ಅರ್ಥ ಆಗಲ್ಲ. ನಮ್ಮ ಇಂಡಿಯಾದವ್ರ ಮೇಲೆ ಅಂಥ ಬಾಲಿಂಗ, ಇವ್ರ ಮೇಲೆ ಬಂದು ಇಂಥ ಬಾಲಿಂಗ. ಅದೇನು ಒಂದು ಗೊತ್ತಾಗಲ್ಲ. ಬಾಲಿಂಗ್ ಇವ್ರದಾರೆ. ನಮ್ಮ ಇಂಡಿಯಾದವ್ರ ಮೇಲೆ ಉಗಿದಿದ್ದೇನದು ಅಭಿಷೇಕ್ ಶರ್ಮನು ವಿಕೆಟ್ ತೆಗೆದ್ರು. ಹಂಗೆ ತೆಗೆದು ಆ ಟೀಮ್ನಾಗ ಒಬ್ಬರ ಬಾಲರ್ ವಿಕೆಟ್ ತೆಗೆದ. ಅದು ಈ ವರ್ಲ್ಡ್ ಕಪ್ ಒಳಗೆ ಹೈಯೆಸ್ಟ್ ವಿಕೆಟ್ ತೊಗೊಂಡರು. ಲ್ಯಾನ್ವ್ಯಾನ್ ಬಿಕ್ ಏನು ಐತೆ ಹೆಸರ. ಸೊ ಅವ್ರು ದೊಡ್ಡ ಹೆಸರು ಐತೆ. ಈಗ 2 ಮ್ಯಾಚ್ 8 ವಿಕೆಟ್ ಅದವರು. ಸೊ ಅವರೊಬ್ಬರ ಪರ್ಫೆಕ್ಟ್ಲಿ. ಮತ್ತು ಇನ್ನೊಂದು ಶುಭಮ್ ರಂಜನೆ ಅನಿಸ್ತತಿ. ಪ್ರತಿ ಮ್ಯಾಚ್ ಅಣ್ಣ ನಮ್ಮ ಇಂಡಿಯಾ ಮ್ಯಾಚ್ ಮೇಲೂ ಆಡಿದ್ದ. ಸೊ ಇವತ್ತಿನ ಮ್ಯಾಚ್ನ ಬಂದ ಪಾಕಿಸ್ತಾನ ಮೇಲೂ ಸಾಕಾತಾಗ ಆಡಿದ. ಇನ್ನೊಂದು ಏನಂದ್ರೆ ಪಾಕಿಸ್ತಾನದವ್ರು ಎದಕ್ಕೆ ಗೆಲ್ಲತ್ತಾರ ಅಂದ್ರೆ ಅವರು ಸ್ಪಿನ್ನಿಂದ ಗೆಲ್ಲತ್ತಾರ. ಸ್ಪಿನ್ನ ಓಪನಿಂಗ್ ಇವರು ಬ್ಯಾಟಿಂಗ್ ಒಳಗೆ ಫಸ್ಟ್ ಆಡ್ತಾನೆ ಪರಾನ. ಸೊ ಅವರಿಂತ್ರ ಮತ್ತು ಇದರಿಂದ ಗೆಲ್ಲತ್ತಾರ ಸ್ವಲ್ಪದಾಗ ಅವರು. ಇವರು ಪಾಕಿಸ್ತಾನ ಬೌಲರ ಹಿಂಗೆ ಅಡ್ಡಾಡ್ ಬಂದು ಹೋಗಿತಾನ ಉಸ್ಮಾನ್ ತಾರಿಕ್. ಆ ಬಾಲಿಂಗ್ ಏನು ನನಗಂತೂ ಅರ್ಥ ಆಗುತ್ತೆ. ಇದು ಒಂಥರ ಇಲ್ಲಿಗಲ್ಲ ಎಲ್ಲರಿಗೆ ಅನ್ಸಲ್ಲ. ಅಟ್ಲೀಸ್ಟ್ ನನಗೂ ಹಂಗೆ ಅನಿಸ್ತೈತೆ. ಅದಕ್ಕೆ ನೀವು ನೋಡ್ರಿ, ಈಗ ಬಾಲಿಂಗ್ ಬಂದ ಮೂಮೆಂಟ್ ಅನ್ಸುತ್ತೆ ನಿಮಗೆ. ಒಂದು 2-3 ಸೆಕೆಂಡ್ ಪಾಸ್ ಆಗಿರ್ತಾನೆ. ಇವರು ಮಿಚೆಲ್ ಸ್ಯಾಂಡರ್ ಅವರು ಪಾಸ್ ಹಾಕರ್ಕರೆ ಅವ್ರು ಮೂಮೆಂಟಾಗ ಇರ್ತಾರೆ. ಇವು ಒಂದು ಸ್ವಲ್ಪ ಯಾಕೋ ಪಾಸ್ ಮೂಮೆಂಟಾಗ ಇರಂಗಿಲ್ಲ. ಒಂದು 5 ಸೆಕೆಂಡ್ ಬ್ಯಾಟ್ಸ್ಮನ್ ಏನು ಮಾಡತ್ತಾರ ನೋಡ್ಕೊಂಡು ಆಮೇಲೆ ಬಾಲ್ ರಿಲೀಸ್ ಮಾಡ್ತಾನೆ ಉಸ್ಮಾನ್ ತಾರಿಕ್. ಸೊ ಇದು ಯಾಕೋ ICCದವ್ರಿಗೆ ಇಲ್ಲಿಗಲ್ ಕಾಣಿಸಿಲ್ಲ, ಯಾರಿಗೂ ಇಲ್ಲಿಗಲ್ ಕಾಣಿಸಿಲ್ಲ. ಓಕೆ ಅಂದ್ಬಿಟ್ಬಿಡ್ನು. ಇವತ್ತು ಅವರು ಎಷ್ಟು ಒಂದು 180 ರನ್ ಹೊಡಿತಾರೋ. ಫಸ್ಟ್ ಆಫ್ ಆಲ್ ರನ್ ಕೊಡೋಕೆ ಇವ್ರು ನಮ್ಮ ಸೌರಭ್ ನೇತ್ರಾವಲ್ಕರ್ ಭಾಳ ಕಾರಣ. ಅವ್ರು ಭಾಳ ರನ್ ಕೊಟ್ಟರು. ಮತ್ತು ಇನ್ನೊಬ್ಬ ಆದಿಲತ್ ಹೊಸಬ್ರು ಪ್ಲೇಯರ್ ಕೊಟ್ಟರು, ಅವರು ಭಾಳ ರನ್ ಕೊಟ್ಟರು. ಎಲ್ಲ ಸೇರಿ ಆ ಕಡೆ ಬಾಬರ್ ಒಂದು ಅಷ್ಟೊಂದು ಸ್ವಲ್ಪ ಆಡಿದ್ರು. ಮತ್ತು ಆ ಪರಾನ ಆ ಕಡೆ ಅಷ್ಟು ಹೊಡ್ಕೋತಂಗೆ 180 ಅಂದಿಟ್ರು. ಯು ಎಸ್ ಎದವ್ರು ಹೊಡಿತಾರತ್ತೆ. ನಾವೇನು ಸ್ವಲ್ಪ ಹೋಗಿ ಇಟ್ಕೊಂಡು ಕೂತ್ರ ಚಲೋ ಆಡಿದ್ರು. ಕರೆ ಸ್ವಲ್ಪ ಒಂದು 40 ರನ್ ಕಮ್ಮಿ ಬಿದ್ದಟ ಯು ಎಸ್ ಎದವ್ರಿಗೆ. ಆಯ್ತು ಹೋಗಿ ಬಿಡ್ರಿ ಇವ್ರು ಮ್ಯಾಚ್ ಬಿಟ್ಟು ನೋಡೋಣ. ಏನೋ ಮಧ್ಯಾಹ್ನ ಮ್ಯಾಚಿಗೆ ಬರೋನು. ಮಧ್ಯಾಹ್ನ ಮ್ಯಾಚ್ನಾಗ ಇವತ್ತು ಮಧ್ಯಾಹ್ನ ಮ್ಯಾಚ್ನಾಗ ನ್ಯೂಜಿಲ್ಯಾಂಡ್ ವರ್ಸಸ್ ಯು ಎ ಆಡಿದಂಥವ್ರು ದರ್ಶನ್ ಅಂತಲೇ ಹೇಳ್ಬೇಕು. ನೆಕ್ಸ್ಟು ಲೆವೆಲ್ ಗುರು. ಅಂದ್ರೆ ಬ್ಯಾಟಿಂಗ್ ಅಟ್ಟ ಮತ್ತು ಬಾಲಿಂಗ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಯು ಎದವ್ರು ಆಡಿದ ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್. ಒನ್ ಆಫ್ ದಿ ಗ್ರೇಟೆಸ್ಟ್ ಬ್ಯಾಟಿಂಗ್ ಅಂತ ಹೇಳ್ಬೇಕು ಯು ಎದವ್ರಂತ. ಅದು ಯಾವ ಟೀಮಲ್ಲಿ ನ್ಯೂಜಿಲ್ಯಾಂಡ್ ಅಂತ ಟೀಮಲ್ಲ. ಅದಿಲ್ ವಶೀಮ್ ಅನಿಸುತ್ತೆ ಅವರು, ಮೊಹಮ್ಮದ್ ವಸೀಮ್. ಯಾರೋ ಯು ಎ ಟೀಮ್ ಕ್ಯಾಪ್ಟನ್. ಟಾಸ್ ಇದ್ದಾಗ ನಾವು ಕಾನ್ಫಿಡೆಂಟ್ ಅದೀವಿ ಪಕ್ಕ ನಾವು ನ್ಯೂಜಿಲ್ಯಾಂಡ್ದವ್ರಿಗೆ ಟಕ್ಕರ್ ಕೊಡ್ತೇವೆ ತೇರ್ಕರೆ. ಬ್ಯಾಟಿಂಗ್ ಒಳಗೆ ಮಾಡಿರ್ಕರೆ ಬಾಲಿಂಗ್ ಒಳಗೆ ತೆಗೆದಿಲ್ಲ. ಬಾಲಿಂಗ್ ಒಳಗೆ ಏನು ಕಾರ್ಡ್ ಬಡ್ಸಂದ್ರು ನ್ಯೂಜಿಲ್ಯಾಂಡ್ದವ್ರು ಒಬ್ಬೊಬ್ಬರ 175 ಸೇಮ್ ಪಡೆದು ನೋಡ್ರಿ ರನ್. ಒಟ್ಟು ಒಂದು ವಿಕೆಟ್ ಇರಲಾರ್ದೆ. ಈ ಫಿನ್ನಲ್ಲಿನ ಮತ್ತು ಟೀಮ್ ಸೈಪಟ್ ಇಬ್ಬರು ಸೇರಿ ಒಪೋನೆಂಟ್ಗಳನ್ನ ಏನು ಮಾಡ್ಬೇಕು ಅದನ್ನ ಮಾಡ್ಲತ್ತಾರ. ಮತ್ತು ರೋಲ್ ಮಾಡಿ ಮುರಿಲಾತ್ತಾರ ಹೇಳ್ಬೇಕು. ಈ ನ್ಯೂಜಿಲ್ಯಾಂಡ್ ಓಪನರ್ಸ್ ಒಂದು ಟೀಮ್ ಸೈಪಟ ಹಂಗೆ ಫಿನ್ನಲ್ಲ ನೀವಿಬ್ಬರ ಆಟ ಮುಗಿಸಿದ್ರು. ಇವತ್ತು ಯು ಎ ಬ್ಯಾಟಿಂಗ್ ಸಖತ್ತಾಗೈತೆ. ಕರೆ ಬಾಲಿಂಗ್ ಏನಂದ್ರೆ ಏನೂ ಇಲ್ಲ ಬಾಲಿಂಗ್ ಒಳಗೆ. ಸೊ ಯು ಎದವ್ರು ಬ್ಯಾಟಿಂಗ್ ಭಾರಿ ಐತಿ. ಸೊ ಬಾಲಿಂಗ್ ಇನ್ನೊಂದು ಸ್ವಲ್ಪ ಏನು ಇಂಪ್ರೂವ್ ಆಗಿ ಬಂದ್ರೆ ವರ್ಲ್ಡ್ ಕಪ್ನ ಪಕ್ಕ ಎಲ್ಲ ಟೀಮ್ಗಳು ಟಕ್ಕರ್ ಕೊಡೋ ಸಾಧ್ಯತೆ ಭಾಳ ಐತಿ. ಸೊ ಅದನ್ನ ಇಂಪ್ರೂವ್ ಆಗಿ ಬರಬೇಕು ಯು ಎದವರು. ಇನ್ನು ಇವ್ರಂತ ಕೇಳಕ್ಕೆ ಹೋಗ್ಬೇಡ್ರಿ. ನ್ಯೂಜಿಲ್ಯಾಂಡ್ದವ್ರದ್ದು ನಮ್ಮ ಜೇಕಬ್ ಡಫಿ ಎಲ್ಲ ಭಾರಿ ಬಾಲಿಂಗ್ ಹಾಕಿದ್ರು ಇವತ್ತು. ಇವರೆಲ್ಲ ಭಾಳ ಹೊಡ್ಸ್ಕೊಂಡ್ರು. ಗ್ಲೇಮ್ ಫಿಲಿಪ್ಸ್ ಅವರೆಲ್ಲ ಹೊಡ್ಸ್ಕೊಂಡ್ರು. ಓಕೆ, ಇನ್ನು ಇವ್ರದ್ದು ಮುಗಿದಿಂದ ಬೆಳಿಗ್ಗೆ ಮ್ಯಾಚಿಗೆ ಬರೋನು. ಇವತ್ತು ಬೆಳಿಗ್ಗೆ ಮ್ಯಾಚ್ ಇತ್ತು ನೆದರ್ಲ್ಯಾಂಡ್ ವರ್ಸಸ್ ನಮೀಬಿಯಾ. ಆಲ್ಮೋಸ್ಟ್ ಯಾರು ನೋಡ್ಲಿಕ್ಕೆ ಹೋಗಿರಲ್ಲ ಮ್ಯಾಚ್ ಇವತ್ತಿಂದು. ಸೊ ಅಂತ ಹಂಗೆ ಹೇಳ್ತೀನಿ. ಈ ಮ್ಯಾಚ್ನ ನೆದರ್ಲ್ಯಾಂಡ್ದವ್ರು ಗೆದ್ದಾರೋ. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದ್ದಂಗೆ ನೆದರ್ಲ್ಯಾಂಡ್ ನಮೀಬಿಯಾಕ್ಕಿಂತ ಸ್ಟ್ರಾಂಗ್ ಇತ್ತು. ಸ್ಕಾಟ್ ಎಡ್ವರ್ಡ್ಸ್ ಇವರೆಲ್ಲ ಸಖತ್ತಾಗಿ ಆಡಿದ್ರು ಇವತ್ತು. ಸೊ ಅದಕ್ಕೆ ನೆದರ್ಲ್ಯಾಂಡ್ದವ್ರು ಗೆದ್ದಿರು. ಸೊ ಇವತ್ತಿನ ಮ್ಯಾಚ್ ನೋಡ್ಬೇಕಾದ್ರೆ ನಾವು ಅನ್ಕೊಂಡಂಗೆ 2 ಟೀಮ್ಗಳು ಗೆದ್ದು. ಅಂದ್ರೆ ನಾವು ಅನ್ಕೊಂಡಂಗೆ ಈಗ ಇದು ಯಾವುದು ನೆದರ್ಲ್ಯಾಂಡ್ ಒಂದು ಗೆಲ್ತದ್ದು ಗೊತ್ತಿತ್ತು. ಹಂಗೆ ಇದು ನ್ಯೂಜಿಲ್ಯಾಂಡ್ದವ್ರು ಗೆಲ್ತಾರದು ಗೊತ್ತಿತ್ತು. ಸೊ ಯು ಎಸ್ ಅವ್ರು ಏನು ಅಪ್ಸೆಟ್ ಮಾಡ್ತಾರೆ ಅಂದರೆ ಅಪ್ಸೆಟ್ ಆಗಲಿಲ್ಲ ಇಲ್ಲಿ. ಅದೊಂದೇ ಬ್ಯಾಸ್ ಅಷ್ಟೆ. ಓಕೆ, ನೋಡೋಣ ನಾಳೆ ತೀರಾ ಮ್ಯಾಚ್ ಬರೆಯೋದು. ಒಂದು ಸೌತ್ ಆಫ್ರಿಕಾ ವರ್ಸಸ್ ಅಫ್ಘಾನಿಸ್ತಾನ, ಮತ್ತು ಇನ್ನೊಂದು ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್, ಇನ್ನೊಂದು ಆಸ್ಟ್ರೇಲಿಯಾ ವರ್ಸಸ್ ಐರ್ಲೆಂಡ್. 3 ಮ್ಯಾಚ್ ಒಟ್ಟು ಬಿಡ್ಲಾರಂತ ನೋಡಬೇಕಾದ ಮ್ಯಾಚ್ ಅದಾವೆ. ಸೊ ನಾಳೆ ವಾಚೌಟ್ ಮಾಡೋಣ ಏನೇನಕತ್ತೆ ಎಲ್ಲ ರಿಸಲ್ಟ್ ಐತೆ ನಾಳೆ ವಿಡಿಯೋ ತಿಳ್ಕೊ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್. ಈ ವಿಡಿಯೋ ಇಷ್ಟ ವಿಡಿಯೋಕ್ಕೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಕೋರ್ಸು ಮಾತಾಡೋಣ ಎಲ್ರಿಗೂ.
ನಮಸ್ಕಾರ.